ಪಾಕಿಸ್ತಾನದಿಂದ ಬರ್ತಾ ಇರುವ ಸುದ್ದಿ. ಹಮ್ಜಾನ್ ಹೊಡೆದ್ಬಿಟ್ರು. ನೀವು ದುರಂಧರ್ ಗುಂಗ್ನಲ್ಲಿದ್ರೆ ಹಮ್ಜಾ ಅಬು ಮಜಾರಿ ಅಲ್ಲ, ಇವನು ಬೇರೆ ಹಮ್ಜಾ. ಇವನ ಹೆಸರು ಬುರ್ಹಾನ್ ಹಮ್ಜಾ. 2019 ಹೋಗ್ಬೇಕು ನಾವು. 2019 ಫೆಬ್ರವರಿ 14 ಕಾಶ್ಮೀರದಿಂದ ಬಂತು ಸುದ್ದಿ. ಪುಲ್ವಾಮಾ ಅಟ್ಯಾಕ್. ಕಾನ್ವಾಯ್ನಲ್ಲಿ ಹೋಗ್ತಾ ಇದ್ದ CRPF ಯೋಧರ ಬಸ್ಸಿಗೆ ಒಂದು ಸ್ಕಾರ್ಪಿಯೋ ಬಂದು ಡಿಕ್ಕಿ ಹೊಡೆದು ಬ್ಲಾಸ್ಟ್ ಆಯಿತು. ಇಟ್ ವಾಸ್ ಅ ಸೂಯಿಸೈಡ್ ಅಟ್ಯಾಕ್. 40 ಯೋಧರು ಹುತಾತ್ಮರಾದರು. ಹುತಾತ್ಮರಾಗಿದ್ದಂದ್ರೆ ಹೆಂಗೆ ಛಿದ್ರ ಆಗೋದ್ರು. ಇವತ್ತಿಗೂ ನನ್ನ ಹತ್ರ ಕೆಲವು ವಿಡಿಯೋಗಳು, ಫೋಟೋಗಳಿದ್ದಾವೆ. ಅವರ ಮೂಳೆ ಮಾಂಸಗಳನ್ನು ಬಕೆಟ್ನಲ್ಲಿ ತುಂಬಿಟ್ಟಿದ್ದು ಘಟನೆ ನಡೆದ ಸ್ಥಳದಲ್ಲಿ. ಅಷ್ಟು ಭೀಕರವಾಗಿ ಈ ಭಯೋತ್ಪಾದಕ ದಾಳಿ ಆಯಿತು. ಜೈಷ್ ಎ ಮೊಹಮ್ಮದ್ನವರು ಹೊಣೆ ಹೊತ್ಕೊಂಡ್ರು, ನಾವೇ ಮಾಡಿಸಿದ್ದಿದ್ದಲ್ಲ ಅಂತ. ಇದಕ್ಕೆ ಪ್ರತೀಕಾರವಾಗಿ ಭಾರತ ಏರ್ ಸ್ಟ್ರೈಕ್ ಮಾಡಿತು. 300ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಅವರ ಲಾಂಚ್ ಪ್ಯಾಡ್ಗಳಲ್ಲಿ ಪಾಕಿಸ್ತಾನದಲ್ಲಿ ಹೊಡೆದಾಕ್ತು. ಈ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ಬುರ್ಹಾನ್ ಹಮ್ಜಾ ಓಡಾಡ್ಕೊಂಡಿದ್ದ ಆತ ಪಾಕಿಸ್ತಾನದಲ್ಲಿ. ಮೂಲತಃ ಭಾರತೀಯನೇ, ಕಾಶ್ಮೀರಿ. ಪುಲ್ವಾಮಾದ ರತ್ನಿಪೋರ ಬಾರ್ಬತ್ಪೋರಾದಲ್ಲಿ ಈತ ಹುಟ್ಟಿ ಬೆಳೆದವನು. ಹೈಯರ್ ಎಜುಕೇಷನ್ಗೆ ಅಂತ ಪಾಕಿಸ್ತಾನಕ್ಕೆ ಹೋದ 2017ರಲ್ಲಿ. ಅಲ್ಲಿ ಅಲ್ ಬದ್ರ್ ಅನ್ನುವ ಭಯೋತ್ಪಾದಕ ಸಂಘಟನೆ ಸೇರ್ಕೊಂಡ. ಬೆಳೀತಾ ಕಮಾಂಡರ್ ಹುದ್ದೆಗೆ ಹೋದ. ಭಾರತೀಯ ಸೇನೆಯ ಮೇಲೆ ದಾಳಿ ಮಾಡುವ ಟ್ರೈನಿಂಗ್ ಕೊಡ್ತಾ ಇದ್ದ ಈತ. ಆವಾಗ ಭಾರತದಲ್ಲಿ ಮರಳು ನುಸುಳಿ ಬಂದು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದ. ಅಂತಿಮವಾಗಿ ಪುಲ್ವಾಮಾದಿಂದ ಶೋಫಿಯಾನ್ ತನಕ ತನ್ನ ಜಾಲವನ್ನು ವಿಸ್ತರಿಸಿಕೊಂಡ. ಪುಲ್ವಾಮಾ ದಾಳಿಕೋರನಿಗೆ ದಾಳಿಯ ಟ್ರೈನಿಂಗ್ ಕೊಟ್ಟಿದ್ದ. ಮತ್ತು ವಾಪಸ್ ಪಾಕಿಸ್ತಾನಕ್ಕೆ ಹೋಗಿ ಏನೂ ಆಗಿಲ್ಲ ಅನ್ನೋ ಥರ ಓಡಾಡ್ಕೊಂಡಿದ್ದ. ಈತನನ್ನ ಅಪರಿಚಿತ ಬಂದೂಕುದಾರಿಗಳು ಅಟಕಾಯಿಸಿಕೊಂಡು ಹೊಡೆದೋಗಿದ್ದಾರೆ. CCTV ದೃಶ್ಯಗಳಿದ್ದಾವೆ. ಟ್ರಾಫಿಕ್ ಸಿಗ್ನಲ್ನಲ್ಲಿ ಅಪರಿಚಿತ ಬಂದೂಕುದಾರಿಗಳು. ಅವನನ್ನು ಯಾಕೆ ಹೊಡೆದ್ರು ಗೊತ್ತಿಲ್ಲ, ಹೊಡಿತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಒಂದೇ ಅಲ್ಲ, ಬಾಂಗ್ಲಾದೇಶದಲ್ಲೂ ಹೊಡೆದಿದ್ದಾರೆ, ಕೆನಡಾದಲ್ಲಿ ಹೊಡೆದಿದ್ದಾರೆ. ಏನೋ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದವ್ರನ್ನ ಹೊಡಿತಿದಾರಪ್ಪ, ಯಾಕೋ ಗೊತ್ತಿಲ್ಲ. ಭಾರತಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರವ್ರದ್ದೇನೋ ಇರ್ತಾವ್ರಿ, ಅನೈತಿಕ ಸಂಬಂಧಕ್ಕೂ. ಅವ್ರ ಮನೆ ಹೆಣ್ಮಕ್ಳ ಮೇಲೆ ಇವನ್ ಕಣ್ಣು ಹಾಕಿದ್ನು, ಇವ್ರ ಮನೆ ಹೆಣ್ಮಕ್ಳ ಮೇಲೆ ಅವನ್ ಕಣ್ಣು ಹಾಕಿದ್ನು. ಏನು ಆಸ್ತಿ ಜಗಳ ಇತ್ತು, ಹೊಲ ಮನೆ ಜಗಳ ಇತ್ತು, ಯಾರಿಗೂ ಗೊತ್ತು, ಹೊಡಿತಿದಾರಷ್ಟೇ. ಅವನು ಭಾರತಕ್ಕೆ ಬೇಕಾದವನಾಗಿದ್ದ. ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ ಇಲ್ಲಿ ತನಕ ಒಂದು 47 ಜನ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದವ್ರನ್ನ ಪಾಕಿಸ್ತಾನದಲ್ಲಿ ಅಪರಿಚಿತ ಬಂದೂಕುದಾರಿಗಳು ಹೊಡೆದಾಕಿದ್ದಾರೆ. ರೈಟ್ ಫ್ರಮ್ IC-184 ಪ್ಲೇನ್ ಹೈಜಾಕ್ನ ಮಾಸ್ಟರ್ ಮೈಂಡ್ ನಿಂದ ಹಿಡಿದು ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ತನಕ 47 ಕೂತ್ಕೊಂಡು ಲೆಕ್ಕ ಹಾಕಿದ್ರೆ ಹೊಡೆದಾಕಿದ್ದಾರೆ. ಅಲ್ಲೊಂದು FIR ಆಗುತ್ತೆ, ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಮೇಲೆ ಏನಾಗುತ್ತೋ ಯಾವನಿಗೆ ಗೊತ್ತು. ಅದು ಯಾರು ಹೊಡೆದ್ರು, ಯಾಕೆ ಹೊಡೆದ್ರು. ಅವರಿಗೆ 145 ಕೋಟಿ ಭಾರತೀಯರಿಂದ, ಈ ಬೆಳವಣಿಗೆಗಳಿಂದ ಬೇಜಾರಾದವ್ರನ್ನ ಹೊರತುಪಡಿಸಿ ಉಳಿದ ಭಾರತೀಯರಿಂದ ಅಂತ ಅನ್ಕೊಳ್ಳಿ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.